ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಆತ್ಮೀಯರೇ, ಶಾಲಾ ಪ್ರಾರಂಭೋತ್ಸವ ಪಾರ್ಟ್ 2 ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಆತ್ಮೀಯರೇ, ಈ ವಿಡಿಯೋದಲ್ಲಿ ನಮ್ಮ ಶಾಲೆಗೆ 1ನೇ ತರಗತಿಗೆ ಸೇರಲಿರುವ ಹೊಸ ಮಕ್ಕಳನ್ನು ಯಾವ ರೀತಿ ಅವರಿಗೆ ಗುಲಾಬಿ ಹೂ ನೀಡಿ ಸ್ವಾಗತಿಸಲಾಯಿತು ಎಂಬುದನ್ನು ನೋಡಬಹುದಾಗಿದೆ. ಜೊತೆಗೆ ನಮ್ಮ ಕ್ಲಸ್ಟರಿನ CRP ಅವರು ಮಕ್ಕಳನ್ನು ಉದ್ದೇಶಿಸಿ ಆಡಿದಂಥ ಸ್ಫೂರ್ತಿದಾಯಕ ಮಾತುಗಳನ್ನು ಆಲಿಸಬಹುದಾಗಿದೆ. ಕೊನೆಗೆ ನಮ್ಮ ಶಾಲೆಯ ಸಂಚಾಲಕರು ನಮ್ಮನ್ನೆಲ್ಲ ಉದ್ದೇಶಿಸಿ ನೀಡಿದಂಥ ಆಶೀರ್ವಚನವನ್ನು ಕೂಡ ಆಲಿಸಬಹುದಾಗಿದೆ. ಹಾಗಾದರೆ ಇನ್ನೇಕೆ ತಡ, ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ದಿನ ನೀವೆಲ್ಲ ನೋಡ್ತಾ ಇದ್ದೀರಿ, ನಾವು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಇದೆಲ್ಲ ನೆರೆದಿದ್ದೀವಿ. ಶಿಕ್ಷಣವನ್ನ ಶಕ್ತಿ ಅಂತ ಕರೀತಾರೆ, ಜ್ಞಾನವನ್ನ ಬೆಳಕು ಅಂತ ಕರೀತಾರೆ. ಈ ಶಾಲೆಯನ್ನ ಸ್ವಾಮಿ ಅನಿಮಾನಂದ ಶ್ರೀಗಳು ಹಾಗೂ ಅಮಲಾನಂದ ಶ್ರೀಗಳು ಸ್ಥಾಪನೆ ಮಾಡಿ ಈ ಭಾಗದ ಜನರಿಗೆ ಜ್ಞಾನವನ್ನು ಹಂಚತಕ್ಕಂಥ ಒಂದು ಕೆಲಸವನ್ನ ಆವಾಗಲೇ ಪ್ರಾರಂಭ ಮಾಡಿದರು. ಮೊದಲನೇದಾಗಿ CRP ಸರ್ ಅವರಿಗೆ ನಾನು ತುಂಬ ಹೃದಯ ಸ್ವಾಗತ. ಆಮೇಲೆ ಫಾದರ್ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತ. ಇಲ್ಲೆಲ್ಲ ಮುಂದೆ ಕೂತಿದ್ದಾರೆ. 1ನೇ ತರಗತಿಗೆ ಸೇರುವಂಥ ಮಕ್ಕಳು ಇವರಾಗಿದ್ದಾರೆ. ಮುಂದೆ ಇವರು ಇಂದಿನ ಮಕ್ಕಳೇ ನಾಳಿನ ನಾಗರಿಕರು, ನಾಳಿನ ಪ್ರಜೆಗಳು. ಮುಂದೆ ಇವರು ರಾಷ್ಟ್ರಪತಿ ಆಗ್ಬಹುದು, ಪ್ರಧಾನಮಂತ್ರಿ ಆಗ್ಬಹುದು, ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಬಹುದು. ಅವ್ರಿಗೆ ನಾವು ಅತ್ಯಂತ ಪ್ರೀತಿಯಿಂದ ನಾವು ಬರಮಾಡಿಕೊಂಡಿದ್ವಿ. ಗುಲಾಬಿ ಹೂವನ್ನು ನೀಡಿ ಅವರಿಗೆ ನಾವು ಸ್ವಾಗತ ಮಾಡ್ಕೊಂಡಿದ್ದೀವಿ. ಅವರ ಒಂದು ಪ್ರೋತ್ಸಾಹದಾಯಕ ನುಡಿಗೆ ನಾವು ತುಂಬ ನಿರೀಕ್ಷೆಯಲ್ಲಿದ್ವಿ. ಸರ್ ಅವರು ಮಕ್ಕಳನ್ನು ಉದ್ದೇಶಿಸಿ ಒಂದು ಮಾತುಗಳನ್ನು ಎಲ್ಲರಿಗೂ ನಮಸ್ಕಾರ. ಈ ಭುವನೇಶ್ವರಿಗೆ ಫಾದರ್ ಅವರ ಪಾದಕರು ಈ ಶಾಲೆಯ ನಿರ್ಮಾತೆಯರು ಹಾಗೂ ಹಿರಿಯರು, ಎಲ್ಲ ಪಾಲಕರು, ಮುಖ್ಯವಾಗಿ 1ನೇ ತರಗತಿಗೆ ದಾಖಲಾಗ್ತಕ್ಕಂಥ ಒಂದು ವಿದ್ಯಾರ್ಥಿಗಳೇ, ಈ ಶಾಲೆಯ ವಿದ್ಯಾರ್ಥಿ. ಇವತ್ತು ದೊಡ್ಡ ಹಬ್ಬ, ಎಲ್ಲ ಶಾಲೆಗಳು ಪ್ರಾರಂಭ ಆಗಿದ್ದಾವೆ. ಹೀಗಾಗಿ ದೊಡ್ಡ ಖುಷಿ ಮತ್ತು ಹಬ್ಬ, ಜಾತ್ರೆ ಇದ್ದ ಹಾಗೆ ಖುಷಿ. ಮಕ್ಕಳಿಗೆ 2 ತಿಂಗಳ ಕಾಲ ಬೇಸಿಗೆ ರಜೆಯನ್ನು ಅನುಭವಿಸಿ ಪಾಲಕರಿಗೆ ಕಿರಿಕಿರಿ ಬೆಳೆದಿರ್ತಾರೆ. ಯಾವಾಗ ಶಾಲೆ ಚಾಲಾಗಿರ್ತಾವೋ ಅಂತ ಇದ್ರಿ 2 ತಿಂಗಳಿಂದ ಮಾತ್ರ ಓದ್ತಾಕಂತವ್ರು. ಹೌದಲ್ಲ? ಈಗ ಆ ಟೈಮ್ ಬಂದದ. ಇವತ್ತು ಮಕ್ಕಳೆಲ್ಲ ಶಾಲೆಗೆ ಬರುವಂಥ ಸಮಯ. ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ ಭಾಳ ಖುಷಿ ಇದೆ. ಎಲ್ಲವನ್ನ ಅರ್ಥವತ್ತಾಗಿ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮವನ್ನು ಅರ್ಥವತ್ತಾಗಿ ಮಾಡ್ತಾರೆ. ಈ ಶಾಲೆ ಒಳಗೆ ಮಕ್ಕಳಿಗೆ ಉಚಿತ ಶಿಕ್ಷಣ, ಒಳ್ಳೆಯ ಶಿಕ್ಷಣ ಕೊಡ್ತಾರೆ, ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ. ಅದಕ್ಕಾಗಿ ನೀವೆಲ್ಲ ಬಂದಿರಿ, ಅದಕ್ಕಾಗಿ ಇಲ್ಲಿ ಅಡ್ಮಿಷನ್ ಆಗ್ತಾವೆ. ಫಾದರ್ ಅವರ ಆಶೀರ್ವಾದದಿಂದ, ಗುರುಮಾತೆಯವರ ಮಾರ್ಗದರ್ಶನದಲ್ಲಿ, ಜವಾಯಿ ಸರ್ ಅವರ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಎಲ್ಲ ಶಿಕ್ಷಕರು ಕೂಡ ಭಾಳಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಮಕ್ಕಳು ಬರ್ತಾರೆ. ಸರ್ಕಾರದ ಉದ್ದೇಶ ಏನಂದರೆ ಯಾವುದೂ ಮಗು ಶಾಲೆಯಿಂದ ಹೊರಗೆ ಉಳಿಬಾರ್ದು. ಎಲ್ಲ ಮಕ್ಕಳು ಶಾಲೆಗೆ ಬರಬೇಕು, ಎಲ್ಲ ಕಲಿಬೇಕು. ಮಗುವಿಗೆ ಆಸ್ತಿ ಮಾಡಬಾರ್ದು. 2 ಎಕರೆ ಮಾಡಲಿ, 5 ಎಕರೆ ಮಾಡಲಿ, ಮನೆ ಕೃಷಿನಿ ಬೇಡ. ಮಗುವಿಗೆ ಏನು ಮಾಡಬೇಕಂದ್ರೆ ಮಗುವನ್ನ ಆಸ್ತಿ ಮಾಡಬೇಕು. ನಮ್ಮಲ್ಲಿ ಸದಾ ಒಂದು ದೊಡ್ಡ ಹೆಮ್ಮೆ ಅಂದರೆ ಇಡೀ ಕರ್ನಾಟಕಕ್ಕೆ ಬೆಂಗಳೂರವರು, ಮಂಗಳೂರವರು ಫಸ್ಟ್ ಬರ್ತಾಯಿದ್ರು SLC ಒಳಗೆ. ಆದರೆ ಇಲ್ಲ, ಈ ವರ್ಷ ನಮ್ಮ ಬೈಲಂಗಲವರು ಫಸ್ಟ್ ಒಂದು 625 ತೊಗೊಂಡರು SLC ಒಳಗೆ. ಅದು ಸಾಮಾನ್ಯ ಅಲ್ಲ. ಅದು ಸರ್ಕಾರಿ ಒಂದು ಪ್ರೌಢಶಾಲೆ ಒಳಗೆ ಜೋಲಾಪುರ ಸಣ್ಣ ಹಳ್ಳಿ ಒಳಗೆ
ಗ್ರಾಮೀಣ ಭಾಗದ ಇಂಥ ವಿದ್ಯಾರ್ಥಿಗಳೇ ಅವರು 625ಕ್ಕೆ 625 ತಗೊಂಡು ರೂಪಾ ಚನಗೌಡ ಪಾಟೀಲ್ ಫಸ್ಟ್ ಬಂದಾರೆ. ಭಾಳ ಖುಷಿ ಅನ್ಸುತ್ತೆ. ಈ ಮಕ್ಕಳು ಎಲ್ಲ ನೋಡಿಬಿಟ್ರೆ ಪ್ರತಿ ನೋಡಿ ಒಂದೇ ದಿವಸ ಇಷ್ಟು ಮಕ್ಕಳು ಬಂದವು, ಭಾಳ ಖುಷಿ ಆಗ್ತದೆ. ಭಾಳ ಖುಷಿ ಆಗ್ತದೆ ಇಷ್ಟು ಮಕ್ಕಳು ಬಂದವು. ಈಗ ನಮ್ಗೆ ಭಾಳಷ್ಟು ಶಾಲೆಗಳಲ್ಲಿ ನೋಡಿದರೆ 4, 5, 10 ಇಷ್ಟು ಸಣ್ಣ ಶಾಲೆಯೊಳಗೆ ಇಷ್ಟು ಬಂದವು ಅಂದ್ರೆ ಮೇಡಮ್ ಅವರು ಸರು ಇವರೆಲ್ಲ ಭಾಳಷ್ಟು ಇದೈತಿ. ಫಾದರ್ ಅವ್ರದ್ದು ಆಶೀರ್ವಾದ ಇದೆ, ಫಾದರ್ ಅವ್ರದ್ದು ಮಾರ್ಗದರ್ಶನ ಇದೆ. ಸೊ ಅದಕ್ಕೆ ಇಲ್ಲೇನೋ ಒಂದು ಪುಣ್ಯಾತ್ಮರು ಇಲ್ಲಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಶಾಲೆ ಅಂದರೆ ಮಕ್ಕಳಿಗೆ ಉಪಯೋಗ ಆಗಲಿ, ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಇದು ಪುಣ್ಯ ನೆಲ. ಅವರೆಲ್ಲ ಅಡ್ಡಾಡಿದ್ದಿಲ್ಲ, ಅವರೆಲ್ಲ ನಡೆದಾಡುವ ದೇವರುಗಳವರು, ಅಂಥವರೆಲ್ಲ ಅಡ್ಡಾಡಿದ್ದಾರೆ. ಅಂಥಲ್ಲಿ ಈ ಎಲ್ಲ ಮಕ್ಕಳು ಒಳ್ಳೆಯದ್ರ ಕಲೀಲಿ, ಆದರ್ಶ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ. ಪ್ರತಿ ದಿವಸ ದಿವಸ ಶಾಲೆಗೆ ಬರಬೇಕು, ಬರ್ತೀರಿ, ಹೋಮ್ವರ್ಕ್ ಮಾಡಬೇಕು, ಹಾಂ, ಇಲ್ಲಿ ಏನು ಹೇಳ್ತಾರೆ ಎಲ್ಲ ಕೇಳಬೇಕು, ಮಾಡ್ತೀರಿ, ಹಾಂ, ಎಲ್ಲದರೊಳಗೂ ಭಾಗವಹಿಸಬೇಕು, ಸ್ಪೋರ್ಟ್ಸಲ್ಲಿ ಭಾಗವಹಿಸಬೇಕು, ಹಾಂ, ನಿಮಗೆ ಹಾಡು, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ಎಲ್ಲ ವ್ಯವಸ್ಥೆ ಇರ್ತದೆ. ಸೊ ಅದರಲ್ಲೆಲ್ಲ ಭಾಗವಹಿಸಬೇಕು. ಪ್ರತಿದಿನ ವ್ಯವಸ್ಥೆ ಮಾಡಬೇಕು. ಪ್ರತಿದಿನ ಸ್ನಾನ ಮಾಡಿ ಒಳ್ಳೊಳ್ಳೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು. ಮನೆ ಹಿರಿಯರಿಗೆ, ಅಜ್ಜ ಅಮ್ಮ ಹಿರಿಯರದಲ್ಲ, ಅವ್ರಿಗೆ ಎಷ್ಟು ನಮಸ್ಕಾರ ಮಾಡ್ತೀರಿ ಅಷ್ಟು ಶಿಕ್ಷಣ ಲಘು ಹೋಗ್ತದೆ. ಪಂಡಿತವರು ಶಾಲೆಗೆ ಬರ್ತೀರಿ, ಎಲ್ಲರೂ ಬರ್ತೀರಿ, ಶಾಲೆಗೆ ಬರ್ತೀರಿ, ಎಲ್ಲರೂ ಬರ್ತಿರಲ್ಲ, ಗುಡ್, ಒಳ್ಳೇದಾಗಲಿ. ನಮ್ಮ ಕ್ಲಸ್ಟರ್ನಲ್ಲಿ ಅಷ್ಟೇ ಅಲ್ಲ, ನಮ್ಮ ತಾಲೂಕಿಗೆ ಒಳ್ಳೆಯ ಶಾಲೆ, ಆದರ್ಶ ಶಾಲೆ ಆಗಿದೆ. ಇಲ್ಲಿ ಮಕ್ಕಳು ಇನ್ನಷ್ಟು ಬೆಳೆದು ಮುಂದಿನ ಒಂದು ಹಂತದಲ್ಲಿ ಅವರ ಒಂದು ಶಿಕ್ಷಣ ಇರಲಿ, ಅವರ ಜೀವನ ಉನ್ನತವಾಗಲಿ ಇರ್ತಕ್ಕಂಥ ಆಶಯದೊಂದಿಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ವಂದಿಸಿ ಇವತ್ತಿನ ದಿನ ನಮ್ಮ ಶಾಲೆಗೆ ಬಂದು ಮೊದಲನೇ ದಿನನೇ ಒಂದು ಒಳ್ಳೆ ಸ್ಪೀಚನ್ನು ನಮಗೆ ಕೊಟ್ಟಿದ್ದಾರೆ ಅವರು. ಧನ್ಯವಾದಗಳು. ನಮ್ಮ ಮಠದ ಹಾಗೂ ಶಾಲೆಯ ಮ್ಯಾನೇಜರ್ ಆಗಿರ್ತಕ್ಕಂಥ ಫಾದರ್ ಅವರು ನಮ್ಮೆಲ್ಲರನ್ನೂ ಉದ್ದೇಶಿಸಿ ಆಶೀರ್ವಚನ ನೀಡಬೇಕಂತ ಕೇಳ್ಕೊಳ್ತೀವಿ. ಜೋರ್ಸಿ ಹೇಳ್ಬೇಕೇನ? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಮಕ್ಕಳೇ ನಾವು ಸೂಪರ್ ಸ್ಟಾರ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಮಕ್ಕಳು ನಾವು ಸೂಪರ್ ಸ್ಟಾರ್. ಜೋರಿಸಿ ಚಪ್ಪಾಳೆ ಕೊಡ್ರಿ. ಇವತ್ತಿನ ದಿನ ಪ್ರಾರಂಭೋತ್ಸವ. ಇದಕ್ಕೆ ಪ್ರಾರಂಭೋತ್ಸವ ಇವತ್ತು ಮುಗೀತು, ನಾಳೆಯಿಂದ ಬೇಕಾದ್ ಮಾಡ್ಬೋದಲ್ಲ. ಇವತ್ತಿಂದ ಶುರು ಕಂಟಿನ್ಯೂಯೇಷನ್ ಅಂತೀವಿ ನಾವು. ಇವತ್ತಿಂದ ಶುರು ನಮ್ಮ ಶಾಲಿ ಶುರು ಅಂದರೆ ಕಲಿವಿಕೆ ಶುರು. ಅದಕ್ಕೋಸ್ಕರವಾಗಿ CRP ಸರ್ ಅವರು ಬಂದಿದ್ದಾರೆ, ಟೀಚರ್ ಅವರು ಇಲ್ಲೇ ಇದ್ದಾರೆ, ಗಂಗಾ ಟೀಚರ್, ಊರಿನ ಹಿರಿಯರು ಬಂದಿದ್ದಾರೆ, ಟೀಚರ್ಸ್ ಸಿಬ್ಬಂದಿ ಅವರಿದ್ದಾರೆ, ನಮ್ಮ ಊರಿನೆಲ್ಲ ಪಾಲಕರಿದ್ದಾರೆ. ಅವ್ರಿಗೆಲ್ಲರಿಗೆ ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೀನಿ. ಹೀಗೆ ಹೇಳುವಂಥ ಮಾತೆಲ್ಲರ ಮಕ್ಕಳೇ, ನೀವು ಇಲ್ಲಿ ಶಾಲೆಗೆ ಬರೋದು ಅಷ್ಟೇ ಅಲ್ಲ. ನಾನು ನೋಡಿದ್ದೀನಿ ಇಷ್ಟು ವರ್ಷದಿಂದ 18 ವರ್ಷ ಆಯ್ತು ನಾನು ಇಲ್ಲಿ ಬಂದೆ. ಸ್ವಾಮಿ ಅಮಲಾನಂದರ ಲೋಕವನ್ನು ಬಿಟ್ಟು ಹೋದಾಗ ನನಗೆ ಕಳಿಸಿದ್ರು. ಆ ದಿನದಿಂದ ಇವತ್ತಿನ ಥರ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಕಲ್ತಂಥ ಮಕ್ಕಳು ಟಾಪ್ ಆಗಿದ್ದಾರೆ. ಯಾಕಂದ್ರೆ ಇಲ್ಲಿ ನಿಮ್ಗೆಲ್ಲರಿಗೂ ಕೊಡ್ತಾರಲ್ಲ, ಬೇರಿಗೆ ಏನು ಬೇಕೆಲ್ಲ ಹಾಕ್ತಾ ಇರ್ತಾರಲ್ಲ, ಅದು ಮುಖ್ಯ. ಗಿಡ ಹುಟ್ಟಬೇಕಾದ್ರೆ ಅಲ್ಲಿ ಬೀಜ ಇದ್ದಲ್ಲಿ, ಸಣ್ಣ ಗಿಡ ಇದ್ದಲ್ಲಿ ಅಲ್ಲಿ ಬೇರಿಗೆ ನೀರು ಗೊಬ್ಬರ ಹಾಕಿ ಸಲುವಿ ಬೆಳೆಸ್ತಾರಲ್ಲ, ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಮಕ್ಕಳಿಗೋಸ್ಕರವಾಗಿ. ಅದನ್ನು ಪಾಲಕರೆಲ್ಲ ನೀವು ನೋಡಬೇಕು. ಮನೆಯ ಮೊದಲು ಪಾಠಶಾಲೆ, ಪಾಲಕರು ಇಲ್ಲಿದ್ದಾರೆ, ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ನೀವು ಸಹಿತ ನೋಡಬೇಕು ಮನೆಯಲ್ಲಿ ಮಕ್ಕಳು ಅಭ್ಯಾಸ ಮಾಡ್ತಾರೆ ಇಲ್ಲೋ ಅಂತ. ಆದ್ರೆ ನೀವೆಲ್ಲರೂ ಏನಾಗಬೇಕು, ಉಪ್ಪಿನಂತೆ ರುಚಿ ಕೊಡುವಂಥ ಮಕ್ಕಳಾಗಬೇಕು. ಉಪ್ಪಿಗೆ ರುಚಿ ಇಲ್ಲ ಅಂತ ತಿಳ್ಕೊಳ್ಳೋಣ, ಏನು ಮಾಡ್ತೀರಿ ನೀವು? ಅದು ಉತ್ಸುಕಾದಂಗೆ ಆತ ಒಗ್ದು ಬಿಡ್ತಾರೆ, ರಸ್ತೆ ಮೇಲೆ ಜನ ತುಳಿದಾಡಿ ಹೋಗ್ತಾರೆ. ಉಪ್ಪಿನ ರುಚಿ ನಮ್ಗೆ ಅಷ್ಟು ಗೊತ್ತಿದೆ, ಊಟಕ್ಕೆ ಹಾಕಿದಾಗ ಅದ್ರ ರುಚಿ ಕಳ್ಕೊಂಡ್ರೆ ಏನಾಗ್ತೈತಿ? ಅದು ಯಾವುದಕ್ಕೂ ಬಾರದ ವಸ್ತು. ಅದನ್ನು ನಾವು ತಗೋಬೇಕು. ನಾವು ಉಪ್ಪಿನಂತೆ ರುಚಿಯ ಮಕ್ಕಳಾಗಿರಬೇಕು. ಮತ್ತು ದೀಪ ಉರಿಯುವಂಥ ಮಕ್ಕಳಾಗಿರಬೇಕು. ದೀಪ ಹಚ್ಚಿ ಎಲ್ಲೆಲ್ಲಿ ಬಕೆಟ್ ಬುಡಕ್ಕೆ ಅದು ಮುಚ್ಚಿಡುವುದಿಲ್ಲ, ಕೆಳಗೆಲ್ಲ ಆದರೆ ಮೂಲ್ಯಾಗ ಓದಿಡುವುದಿಲ್ಲ, ಅದು ದೀಪಸ್ತಂಭದ ಮೇಲೆ ಇರ್ತಾರೆ. ಸುತ್ತಲಿದ್ದವರಿಗೆ ಬೆಳಕು ಕೊಡಬೇಕು. ಆ ರೀತಿ ನಾವೆಲ್ಲರೂ ಬೆಳಕಿನ ಮಕ್ಕಳಾಗಬೇಕು, ಉಪ್ಪಿನಂತೆ ರುಚಿ ಕೊಡುವಂಥ ಮಕ್ಕಳಾಗಿರಬೇಕು. ಆವಾಗ ನಾವು ಒಳ್ಳೆಯವರಾಗ್ತೀವಿ, ಜನ ಎಲ್ಲ ನಮ್ಮ ಲೈಕ್ ಮಾಡ್ತಾರೆ. ನೀವು ಅಭ್ಯಾಸದಲ್ಲಿ ಉಪ್ಪಿನಂತಂದ್ರೆ
ಚಲೋ ಅಭ್ಯಾಸ ಮಾಡಬೇಕು, ಗುರು ಹಿರಿಯರ ಮಾತು ಕೇಳ್ಬೇಕಂತ ಹೇಳಿದ್ರು ಅವರು. ಸರ್ ಏನು ಹೇಳಿದ್ರು, ಮನೆ ಬಿಟ್ಟು ಬರಬೇಕಾದ್ರೆ ಎಲ್ಲರಿಗೂ ಹೇಳ್ತಾರೆ, ಸೀಕ್ರೆಟ್ ಆಫ್ ಲೈಫ್ ಅಂದ್ರೆ ಇದೆ. ಸೀಕ್ರೆಟ್ ಆಫ್ ಲೈಫ್, ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅಜ್ಜ ಇದ್ರೆ, ಅವ್ವ ಅಪ್ಪ ಇದ್ರೆ ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು. ಗೊತ್ತಾಗ್ತಿಲ್ಲೋ? ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು. ದೇವ್ರ ಫೋಟೋ ಇದ್ರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಬೇಕು, ಮನೆ ಹೊರಗೆ ಬರಬೇಕು. ನೀವು ನೋಡ್ರಿ ಎಷ್ಟು ಸಕ್ಸಸ್ಫುಲ್ ಆಗ್ತೀರಿ. ಬೇಕಾದಲ್ಲಿ ಹೋಗ್ರಿ ನೀವು, ನಿಮಗೆ ಜಯ ಆಗ್ತೈತಿ, ಒಳ್ಳೇದಾಗ್ತೈತಿ. ಯಾವುದು ಸೈತಾನ ಅನ್ಬಿಡೋದು ನಿಮ್ಗೆ ಇಡುವುದಿಲ್ಲ. ನಿಮ್ಮ ಒಳ್ಳೆಯದಾಗಿ ಹೋಗ್ತೀರಿ. ಯಾವಾಗ ಮನೆ ಬಿಟ್ಟು ಹೋಗ್ಬೇಕಾದ್ರೆ ತಂದೆ ತಾಯಿಯ ಆಶೀರ್ವಾದ, ಯಾರಾದ್ರೂ ಹಿರಿಯರಿದ್ರೆ ಅಜ್ಜ ಇದ್ರೆ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ದೇವ್ರ ಫೋಟೋ ಮುಂದೆ ಹೋಗಿ ನಮಸ್ಕಾರ ಮಾಡೋದು, ದೇವರಿಗೆ ಪ್ರಾರ್ಥನೆ ಮಾಡೋದು, ನಂತರ ಮನೆ ಹೊರಗೆ ಬರೋದು. ಎಲ್ಲ ಒಳ್ಳೇದಾಗ್ತದೆ. ದಟ್ ಇಸ್ ದ ಸೀಕ್ರೆಟ್ ಆಫ್ ಲೈಫ್ ಅಂತೀವಿ. ನಾವೆಲ್ಲ ಮಾಡೋದು ಅದೇ. ನಮ್ಮ ಗುರು ಹಿರಿಯರು ಕಲಿಸಿದ್ದು, ನಮ್ಮ ತಂದೆ ತಾಯಿರು ಕಲಿಸಿದ್ದು, ಅದು ನೀವು ಮಕ್ಕಳೆಲ್ಲ ಕಲಿಬೇಕು. ಆವಾಗ ಸರಸ್ವತಿ ತಲೆಯಲ್ಲಿ ಹೋಗ್ತದೆ. ಇಲ್ಲಿ ಬಂದಾಗ ಟೀಚರ್ಸ್ಗಳು, ಪೀಟರ್ ಸರ್ ಆಗಲಿ, ಗಂಗಾ ಟೀಚರ್ ಆಗಲಿ, ಎಲ್ಲ ಟೀಚರ್ಗಳು ಏನು ಕಲಿಸ್ತಾರೆ ಅದೆಲ್ಲ ಒಳಗೆ ಹೋಗ್ತೈತಿ. ಮತ್ತು ನೀವು ನಿಜವಾಗಿಯೂ ಉಪ್ಪಿನಂಥ ಮಕ್ಕಳಾಗ್ತೀರಿ, ದೀಪದಂಥ ಪ್ರಕಾಶ ಕೊಡುವಂಥ ಮಕ್ಕಳಾಗ್ತೀರಿ. ಯಾವಾಗಲೂ ಮೇಣಬತ್ತಿ ನೋಡಿದ್ರಿಲ್ಲೋ? ಮೇಣಬತ್ತಿ ನೋಡಿದ್ರಿ? ಎಲ್ಲ ನೋಡಿದ್ರಿ? ಅದರಲ್ಲಿ ದಾರ ಇರ್ತೈತಿ, ಮೇಣ ಇರ್ತೈತಿ. ಅದು ಒಂದು ಇಟ್ಟರೆ ಬೆಳಕು ಕೊಡೋದಿಲ್ಲ. ದಾರ ಅಷ್ಟೇ ಇಟ್ಟರೆ ಬುರ್ರಾಗಿ ಸುಟ್ಟು ಹೋಗ್ಬಿಡ್ತೈತಿ. ಮೇಣ ಇಟ್ಟರೆ ಅದು ಬೆಳಕು ಕೊಡೋದಿಲ್ಲ. ಎರಡು ಕೂಡಿದಾಗ ಅದಕ್ಕೆ ತಂದೆ ತಾಯಿ ಆಶೀರ್ವಾದ ಇರಬೇಕು, ಗುರು ಹಿರಿಯರ ಆಶೀರ್ವಾದ ಇರಬೇಕು, ನಮ್ಮ ಕರ್ತವ್ಯ ಇರಬೇಕು, ಅಭ್ಯಾಸ ಮಾಡಬೇಕು ಅನ್ನೋದು. ಆವಾಗ ದೇವರ ಅನುಗ್ರಹ, ದೇವರ ಆಶೀರ್ವಾದ ಇರ್ತದೆ. ಇಂಥ ಒಂದು ಆಶೀರ್ವಾದ ಪಾಲಕರಿಗೆ, ಮಕ್ಕಳಿಗೆ, ಟೀಚರ್ ಸಿಬ್ಬಂದಿಯವರಿಗೆ ಮತ್ತು ವಿಶೇಷವಾಗಿ CRP ಸರ್ ಅವರು ಬಂದ ದೇವರ ಎಲ್ಲ ಅನುಗ್ರಹ, ಎಲ್ಲ ಆಶೀರ್ವಾದ ಅವರಿಗೆ ಮತ್ತು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ದಯಪಾಲಿಸ್ತಂತ ಹೇಳಿ ನನ್ನ ಎರಡು ಮಾತು. ಫಾದರ್ ಅವರ ಆಶೀರ್ವಚನಕ್ಕಾಗಿ ನಮ್ಮ ಶಾಲೆಯ ಮಕ್ಕಳ ವತಿಯಿಂದ ಪ್ರಧಾನ देवमाते प्रेमदाते निष्कलंक मेरी माते पूज्य कन्निके स्तुत्य संतळे नित्य स्फूर्ति